ಸೀತಾಪುರ ಅನ್ನುವ ಪುಟ್ಟ ಹಳ್ಳಿಯಲ್ಲಿ ರಂಗಯ್ಯ ಅನ್ನುವ ಬಡವನು ತನ್ನ ಹೆಂಡತಿಯಮ್ಮನ ಜೊತೆ ಸರಳವಾಗಿ ಬದುಕುತ್ತಿದ್ದ. ಗೌರಮ್ಮ ಹೇಳ್ರಿ, ಮೇಲೇಂದ್ರಿ ಇದು, ಇನ್ನೂ ಮಲ್ಕೊಂಡಿದ್ದೀರಾ? ಸೂರ್ಯ ಏರಿ ಹೋಗಿದೆ, ಬೇಗ ಎದ್ದು ಅಡವಿಗ್ ಹೋಗ್ಬೇಕಲ್ವಾ? ರಂಗಯ್ಯ: ಇವತ್ತು ಮೈ ಕೈಯೆಲ್ಲ ನೋವಾಗ್ತಾ ಇದೆ ಗೌರಿ, ನಾಳೆ ಹೋಗ್ತೀನಿ. ಗೌರಮ್ಮ ಹೇಳ್ತಾಳೆ, ಪ್ರತಿದಿನ ನಾಳೆ ನಾಳೆ ಅನ್ಕೊಂಡ್ರೆ ಜೀವ್ನ ಯಾವಾಗ್ ಬದ್ಲಾಗತ್ತೆ, ಎದ್ದು ಹೋಗಿ. ರಂಗಯ್ಯ: ಸರಿ ಸರಿ, ಹೋಗ್ತೀನಿ ಅಂತ ಹೇಳಿ ಹೊರಟ. ಶಿವಪ್ಪ ದಾರಿಯಲ್ಲಿ ಸಿಕ್ಕಿಯೇನ್ ರಂಗಯ್ಯ, ಇನ್ನೂ ಒಬ್ನೇ ಸೌದೆ ಕೆಲಸ ಮಾಡ್ತಿದ್ಯಾ? ರಂಗಯ್ಯ ಹೇಳ್ತಾನೆ, ಹೌದ್ ಶಿವಪ್ಪ. ಶಿವಪ್ಪ, ರಾಘವಯ್ಯನ ಹತ್ರ ಕೆಲ್ಸಕ್ ಬಾ, ಒಳ್ಳೆ ಕೂಲಿ, ವರ್ಷಕ್ ಅಕ್ಕಿಯೂ ಕೊಡ್ತಾನೆ. ರಂಗಯ್ಯ ಹೇಳ್ತಾನೆ, ಇಲ್ಲ ಶಿವಪ್ಪ, ನನ್ ಹೆಂಡತಿ ಬೇಡ ಅಂತ ಹೇಳಿದ್ದಾಳೆ. ಶಿವಪ್ಪ: ಹೆಂಗಸ್ರ ಮಾತಿಗಿಷ್ಟು ಕಿವಿ ಕೊಡ್ಬೇಕಾ? ರಂಗಯ್ಯ ಹೇಳ್ತಾನೆ, ಅವಳು ನನ್ ಒಳ್ಳೇದಕ್ಕೇ ಹೇಳ್ತಾಳೆ. ಆಮೇಲೆ ರಂಗಯ್ಯ ಅಡವಿಗ್ ಹೋಗಿ ಅಲ್ಲಿರೋ ಸೌದೆಗಳ್ನ ಕಟ್ಕೊಂಡು ಊರ್ನೊಳಗಡೆ ತಗೊಂಡ್ಬಂದು ಅದನ್ನ ಮಾರಿ ಹಣ ತಗೊಂಡು ಅವನು ಮನೆಗ್ ವಾಪಸ್ ಬಂದ. ಊಟದ ನಂತರ ಇಬ್ರೂ ಮಾತಾಡ್ತಿದ್ದಾರೆ. ಗೌರಿ, ನಿಮ್ಗ್ ವಿಷಯ ಗೊತ್ತಾ? ನಾನು ಅಡವಿಗ್ ಹೋಗೋ ದಾರಿಯಲ್ಲಿ ಶಿವಪ್ಪನನ್ ನೋಡ್ದೆ. ಅದೇ ಆ ರಾಘವಯ್ಯನ ಹತ್ರ ಕೆಲ್ಸ ಮಾಡ್ತಾನಲ್ವಾ ಆ ಶಿವಪ್ಪ. ಇವಾಗೆಲ್ಲ ರಾಘವಯ್ಯ ದಿನ ಕೆಲ್ಸ ಮಾಡಿಸ್ಕೊಂಡು ಬರೀ ಕೂಲಿ ಹಣ ಮಾತ್ರ ಕೊಡ್ದಿಲ್ಲ ಅಂತೆ, ವರ್ಷಕ್ಕೆ 2 ಮೂಟ ಅಕ್ಕಿನೂ ಕೊಡ್ತಾರೆ ಅಂತ ಹೇಳ್ದ. ಅದಕ್ಕೆ ಗೌರಮ್ಮ ಹೇಳ್ತಾಳೆ, ಇಲ್ಲಾರೀ, ಬೇಡ, ನಾವು ಇನ್ನೊಬ್ರತ್ರ ಕೂಲಿ ಮಾಡೋದು ಬೇಡ, ನಾವೇ ಶ್ರಮಪಟ್ಟು ದುಡಿಯೋಣ. ರಂಗಯ್ಯ: ಹಾಗಾದ ಹೇಗೆ? ಗೌರಮ್ಮ: ನಾನು ನಿನ್ಜೊತೆ ಅಡವಿಗ್ ಬರ್ತೀನಿ, ನೀನು ಸೌದೆ ಕಟ್ತಾ ಇರುವಾಗ ನಾನ್ ಮಾಡ್ತೀನಿ. ರಂಗಯ್ಯ: ನೀನು ಅಡವಿಗೆ? ಗೌರಮ್ಮ: ಹೌದು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ಮರುದಿನ ಬೆಳಗ್ಗೆ ಗೌರಮ್ಮ ಹೇಳದ ಹಾಗೇನೆ ಮನೆ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡು ರಂಗಯ್ಯ ಜೊತೆನೆ ಅವಳು ಕೂಡ ಅಡವಿಗ್ ಹೋದ್ರು. ರಂಗಯ್ಯ ಸೌದೆ ಕಟ್ತಾ ಇದ್ದಾಗ ಅದನ್ನ ಅವಳು ಊರೊಳಗಡೆ ತಗೊಂಡ್ಬಂದು, ಗೌರಮ್ಮ ಊರೊಳಗಡೆ ಬಂದು ಎಲ್ಲರ ಹತ್ರನೂ ಚೆನ್ನಾಗ್ ಮಾತಾಡ್ಕೊಂಡು ಆ ಸೌದೆಗಳನ್ನ ಮಾರ್ತಾ ಇದ್ಲು. ಇಬ್ರೂ ಕೂಡ ತುಂಬಾನು ಕಷ್ಟಪಟ್ಟು ದುಡಿದು ಕೈ ತುಂಬ ಹಣ ಸಂಪಾದನೆ ಮಾಡಿದ್ರು. ಗೌರಮ್ಮ: ನೀನ್ ಹೇಳದ ಹಾಗೇನೆ ಇವತ್ತು ನಮ್ಮತ್ರ ತುಂಬಾನೇ ಹಣ ಇದೆ ಅಲ್ವಾ? ಹೌದು, ನಮ್ಮ ಅಭಿವೃದ್ಧಿಗೆ ಇಲ್ಲಿವರೆಗೂ ನಾವು ಸಂಪಾದನೆ ಮಾಡಿದ ಹಣನ ಉಪಯೋಗ ಮಾಡ್ಕೊಳ್ಬೇಕು. ಅಂದ್ರೆ ಆ ಹಣದಲ್ಲಿ ಒಂದು ಎತ್ತಿನ ಗಾಡಿನ ತಗೊಳ್ಬೇಕು. ಆ ಎತ್ತಿನ ಗಾಡಿಯಲ್ಲಿ ನಾವು ತುಂಬಾನೇ ಸೌದೆಗಳನ್ನ ತಗೊಂಡು ಬಂದು ಊರಲ್ಲಿ ಎಲ್ಲಾ ಕಡೆನೂ ಅದನ್ನ ಮಾರ್ಬೋದು ಅಲ್ವಾ? ಅದಲ್ದೆ ನಮ್ ಜೊತೆ 2 ಕೂಲಿಗಳನ್ನ ನಾವು ಇಟ್ಕೊಳ್ಳೋಣ ಅನ್ಕೊಂಡು ರಂಗಯ್ಯ ಹಾಗೂ ಗೌರಮ್ಮ ಇಬ್ರೂ ಎತ್ತಿನ ಗಾಡಿನ ತಗೊಂಡ್ರು. ಎತ್ತಿನ ಗಾಡಿನ ತಗೊಂಡ್ಮೇಲೆ 2 ಜನ ಕೂಲಿಗಳನ್ನ ಅವ್ರ ಜೊತೆ ಕೆಲ್ಸದಲ್ಲಿ ಇಟ್ಕೊಂಡ್ರು. ರಾಘವೇಂದ್ರನಿಗೆ ರಂಗಯ್ಯ ದೊಡ್ಡ ವ್ಯಾಪಾರ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯ್ತು. ಅವನು ಶಿವಪ್ಪನಿಗೆ ಹೇಳಿದ, ಅವ್ರು ಹೀಗೆ ಅಭಿವೃದ್ಧಿ ಆಗ್ತಾ ಇದ್ರೆ ನಮ್ ವ್ಯಾಪಾರ ಹಾಳಾಗತ್ತೆ, ಅವ್ರ ವ್ಯಾಪಾರ ಹೇಗಾದ್ರೂ ನಿಲ್ಲಿಸ್ಬೇಕು ಅಂತ ಹೇಳಿ ರಂಗಯ್ಯನ ಕೂಲಿ ಕೆಲಸ ಮಾಡೋರಿಗೆ ಹಣ ಕೊಟ್ಟು ಅವನ ಸೌದೆಗಳಿಗೆ ಬೆಂಕಿ ಇಡಿಸಲು ಯೋಜನೆ ಹಾಕಿದ. ರಂಗಯ್ಯ, ನೀವು ಮಾಡಿದ್ದೆಲ್ಲ ನನಗೆ ಗೊತ್ತಾಗಿದೆ. ರಾಘವಯ್ಯ: ರಂಗಯ್ಯ, ಕ್ಷಮಿಸಪ್ಪ. ರಂಗಯ್ಯ ಪೊಲೀಸರನ್ನ ಕರ್ತ್ಕೊಂಡ್ ಬಂದಿದ್ದೀನಿ. ಇಬ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಆಮೇಲೆ ಗೌರಮ್ಮ ರಂಗಯ್ಯ ಇಬ್ರು ಕೂಡ ಯಾವಾಗ್ಲೂ ತರ ಅವ್ರ ವ್ಯಾಪಾರ ಅವ್ರು ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು.